2028ಕ್ಕೂ ಸಿದ್ದರಾಮಯ್ಯ ಸಾರಥ್ಯದಲ್ಲೇ ಚುನಾವಣೆಯಂತೆ ಹಾಗಂತ ಒಬ್ಬ ಮಂತ್ರಿ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾರಥ್ಯದ ಮಂತ್ರಿ ಸಿದ್ದರಾಮಯ್ಯ ಸಾರಥ್ಯದಲ್ಲೇ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನವೆಂಬರ್ ಕ್ರಾಂತಿ ಆಗ್ಲಿಲ್ಲ ಅಂದ್ರೆ ಬಿಜೆಪಿ ಹಾಳಾಗೋಗುತ್ತೆ, ಮುಗಿತು ಬಿಜೆಪಿ ಕತೆ ಅಂತ ಬಿಜೆಪಿ ಮಾಜಿ ನಾಯಕರು ಒಬ್ಬ MLA ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಸತ್ತಲ್ಲಿ ಮತ್ತೆ ಸಮರಕ್ಕೆ ಮುಂದಾಗಿದೆ NDA. ಬಿಲ್ ಪಾಸ್ ಮಾಡಿ ಕಾಂಗ್ರೆಸ್ಗೆ ಶಾಕ್ ಕೊಡೋಕೆ ಹೊರಟಿದ್ದಾರೆ. ಅದಾಗತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನೇಪಾಳದಲ್ಲಿ ದಂಗೆ ಎದ್ದು ಅಲ್ಲಿ ಯುವ ನಾಯಕರನ್ನ ಆಯ್ಕೆ ಮಾಡಿದ್ರು. ಈಗ ಆ ನಾಯಕನ ವಿರುದ್ಧವೇ ಮತ್ತೆ ಪ್ರತಿಭಟನೆಗಳು ಭುಗಿಲೆದ್ದಿದೆ. ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಎಲ್ರಿಗೂ ನಾನು ಶಿವಕುಮಾರ್. ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ಜಾಯಿನ್ ಬಟನ್ ಮೂಲಕ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೊಂದು ಶಕ್ತಿ ಬರುತ್ತೆ. ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈಗ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಮುಂಬರುವ 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷವು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿಯೇ ಎದುರಿಸಲಿದೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ, ಅವರ ನೇತೃತ್ವದಲ್ಲಿಯೇ ಪಕ್ಷ ಮುಂದಿನ ಚುನಾವಣೆ ಎದುರಿಸಲಿದೆ ಅಂತ ಹೇಳಿದರು. ಅಹಿಂದ ನಾಯಕತ್ವದ ಬಗ್ಗೆ ಈಗ ಯಾವುದೇ ಚರ್ಚೆ ಅಗತ್ಯವಿಲ್ಲ. ನಾಯಕತ್ವ ಬದಲಾವಣೆ ಎನ್ನುವುದು ಕಾಲಕಾಲಕ್ಕೆ ನಡೆಯುವ ಸಹಜ ಪ್ರಕ್ರಿಯೆ ಆಗಿದ್ದು, ಸದ್ಯ ಅನಗತ್ಯ ಚರ್ಚೆಗಳಿಗಿಂತ ಅಹಿಂದ ವರ್ಗವನ್ನ ಮತ್ತಷ್ಟು ಬಲಪಡಿಸುವುದೇ ಪಕ್ಷದ ಆದ್ಯತೆ ಆಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ವಿಚಾರದ ಬಗ್ಗೆ ತಮಗೆ ಮಾಹಿತಿ ಇಲ್ಲ, ಆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಅಂತ ಹೇಳಿದರು. ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸತೀಶ್ ಜಾರಕಿಹೊಳಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥ ಬೆಳಗಾವಿಗೆ ಹೆಚ್ಚಿನ ಸಚಿವ ಸ್ಥಾನಗಳು ಸಿಗಬೇಕೆಂಬ ನಿರೀಕ್ಷೆ ವ್ಯಕ್ತಪಡಿಸಿದ್ರು. ಒಟ್ಟಾರೆ 2028ರ ಚುನಾವಣೆಗೆ ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಎಂಬ ಸಂದೇಶವನ್ನ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಮುಂದೆ ಸಿದ್ದರಾಮಯ್ಯ ಸಾರಥ್ಯನೇ ಅಂತ ಹೇಳುವಂತ ಯಾವುದೇ ಪಾರ್ಟಿಯ ಅಧಿಕಾರ ಇಲ್ಲ. ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಆ ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಚರ್ಚಿತ ವಿಷಯದಲ್ಲಿ ಇಟ್ಕೋಬೇಕು ಅನ್ನೋ ಅಷ್ಟೇ. ಅಂದ್ರೆ ವಿ ಆರ್ ಎಗನೆಸ್ಟ್ DK ಶಿವಕುಮಾರ್ ಅಂತಾನೋ ಇಲ್ಲ ಸಿದ್ದರಾಮಯ್ಯನವರ ನಾವು ಕಡೆಗಣಿಸಿಲ್ಲ ಅಂತ ಏನೋ ಹೇಳಕ್ ಆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಬಟ್ 2028ರ ಚುನಾವಣಾ ಸಾರಥ್ಯ DK ಶಿವಕುಮಾರ್ CM ಆಗಿ, BK ಹರಿಪ್ರಸಾದ್ ಅಧ್ಯಕ್ಷರಾಗಿ, ಕೇಂದ್ರದಿಂದ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಎಂದಿನಂತೆ ಪ್ರಚಾರಕ್ಕೆ ಬರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಮತ್ತೆ ಖಾಲಿ ಚಕ್ರ ಕಟ್ಕೊಂಡು ಕಾಂಗ್ರೆಸ್ ಪಾರ್ಟಿನ ಅಧಿಕಾರಕ್ಕೆ ತರಕ್ಕಂತೂ ಅವ್ರು ಪ್ರಚಾರ ಮಾಡಲ್ಲ, ಅದಾಗಲ್ಲ. ಅದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಸಿದ್ದರಾಮಯ್ಯ ತಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಓಡಾಡದ್ರಲ್ಲ, ಆ ಮಟ್ಟಿಗೆ ಯಾವುದೇ ರೀತಿಯ ಓಡಾಟದ ಲಕ್ಷಣ ಕಾಣ್ತಾ ಇಲ್ಲ. ಅವರು ಅಧಿಕಾರವನ್ನ ಹಸ್ತಾಂತರ ಮಾಡಿದ್ಮೇಲೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ಹೇಳಿಕೆಗಳಿಲ್ಲ ಅವರಿಂದ. ಆ ಕಾರಣಕ್ಕೆ ಕರ್ನಾಟಕ ಬಿಜೆಪಿಯೊಳಗಿನ ಆಂತರಿಕ ಅಸಮಾಧಾನ ಮತ್ತೆ ಬೀದಿಗೆ ಬಂದಿದ್ದು ಹಿರಿಯ ಮುಖಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಆಚೆ ಇದ್ದಾರೆ. ಅವರು ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ನೇರ ಸಮರ ಸಾರಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು ರಾಜ್ಯ ಬಿಜೆಪಿಯಲ್ಲಿ ಬಹುನಿರೀಕ್ಷಿತ ನವೆಂಬರ್ ಕ್ರಾಂತಿ ನಡೆಯದೇ ಹೋದ್ರೆ ಪಕ್ಷ ಸರ್ವನಾಶವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ವಿಜಯೇಂದ್ರ ಅವರ ಸಾರಥ್ಯದಲ್ಲೇ ಮುಂದುವರೆದ್ರೆ ರಾಜ್ಯದಲ್ಲಿ ಕಮಲ ಪಾಳೆಯ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಲಿದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದರು. ಪರಿಷತ್ ಚುನಾವಣೆಯ ಒಳ ಒಪ್ಪಂದಗಳ ಕುರಿತು ಗುಡುಗಿದ ಯತ್ನಾಳ್ ಮತದಾನದ ಪ್ರಕ್ರಿಯೆಗಳೆಲ್ಲ ಮುಗಿದ ಮೇಲೆ ಹಳೆಯ ದಿನಾಂಕವನ್ನ ನಮೂದಿಸಿ ಕೃತಕವಾಗಿ ವಿಪ್ ಜಾರಿಗೊಳಿಸಲಾಗಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಂದೆಯವರ ಹಳೆಯ ನಕಲಿ ಸಹಿ ಪ್ರಕರಣವನ್ನ ಹೊರತೆಗಿತಾರೆ ಎಂಬ ಒಂದೇ ಒಂದು ಭಯಕ್ಕೆ ಬಿದ್ದು ವಿಜೇಂದ್ರ ಅವರು ಕಾಂಗ್ರೆಸ್ ನಾಯಕರ ಮುಂದೆ ಮಣಿದಿದ್ದಾರೆ. ವರ್ಗಾವಣೆಗಳಿಗಾಗಿ ಕೈಕಟ್ಟಿ ನಿಂತು ಸಹಿ ಮಾಡಿಸಿಕೊಳ್ಳುತ್ತಿರುವ ವಿಜೇಂದ್ರ DKಶಿ ಭೀತಿಯಿಂದಲೇ ಇಂಥ ವಿಪ್ ತಂತ್ರಗಳನ್ನ ಹೆಣೆದಿದ್ದಾರೆ ಅಂತ ಕಿಡಿಕಾರದು. ಪಕ್ಷದ ಕಾರ್ಯಕ್ರಮಗಳಿಗೆ ಜನಬೆಂಬಲ ಇಲ್ಲದಿರುವ ಬಗ್ಗೆ ಲೇವಡಿ ಮಾಡಿದ ಯತ್ನಾಳ್ ಮೊನ್ನೆ ರಟ್ಟಿಹಳ್ಳಿಯಲ್ಲಿ ನಡೆದ ವಿಜೇಂದ್ರ ಅವರ ಕಾರ್ಯಕ್ರಮದಲ್ಲಿ ಕೇವಲ 45 ಜನ ಅಷ್ಟೇ ಭಾಗವಹಿಸಿದ್ರು. ಅವರು ಕೂಡ ಮುಂದಿನ ಚುನಾವಣೆಯ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಬಂದವರಾಗಿದ್ರು. ಆದ್ರೆ ತಾವು ಹೋದ ಕಡೆಯಲ್ಲೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಂತ ಹೋಲಿಕೆ ಮಾಡಿದ್ರು. ಮಾಜಿ ಸಚಿವ BC ಪಾಟೀಲ್ ಅವರ ಸ್ವಕ್ಷೇತ್ರದಲ್ಲಿ ಹಿಂದೂ ಯುವಕನ ಕೊಲೆ ಆಗಿದ್ರು. ಕನಿಷ್ಠ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಸೌಜನ್ಯವನ್ನ ಯಾರು ತೋರಿಲ್ಲ. ಇಂತಹ ನಾಯಕರನ್ನ ನಂಬಿಕೊಂಡು ನವೆಂಬರ್ ಬಳಿಕ ಪಟ್ಟ ಕಟ್ಟಲು ಹೊರಟಿರುವ ಹೈಕಮಾಂಡ್ ನಿರ್ಧಾರಕ್ಕೆ ನಮ್ಮ ಸಹಮತವಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿಗಳ ಬದಲಾವಣೆಯ ಬಗ್ಗೆ ತಮಗೆ ಒಳ ಅರಿವು ಗೊತ್ತಿಲ್ಲ ಎಂದ ಅವರು, ಮಾಜಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ನಮಗೆ ಭೇಟಿಗೆ ಅವಕಾಶ ಕೊಡ್ತಿರ್ಲಿಲ್ಲ, ಕೇವಲ ವಿಜಯೇಂದ್ರ ಅವರನ್ನ ಓಲೈಸೋದ್ರಲ್ಲೇ ಕಾಲ ಕಳೀತಾ ಇದ್ರು. ಇಂತಹ ಉಸ್ತುವಾರಿಗಳಿಂದ ಪಕ್ಷಕ್ಕೆ ಯಾವುದೇ ಉದ್ಧಾರವಾಗಿಲ್ಲ. ನಿಷ್ಠಾವಂತ ಕಾರ್ಯಕರ್ತರನ್ನ ಆಲಿಸದಿದ್ರೆ ಪಕ್ಷಕ್ಕೆ ಭವಿಷ್ಯವಿಲ್ಲ. ತಾವು ಬಿಜೆಪಿಗೆ ನಿಷ್ಠನಾಗಿದ್ದು ಮತ ಚಲಾಯಿಸೋದಾಗಿ ಮುಂಚಿತವಾಗಿಯೇ ಪತ್ರ ಬರೆಯದೇ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ತಾವು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ಇವರು ಅಪಪ್ರಚಾರ ಮಾಡ್ತಿದ್ರು ಅಂತ ಆಕ್ರೋಶವನ್ನ
ಹೊರ ಹಾಕಿದ್ರು. ಅಡ್ಡ ಮತದಾನ ಮಾಡಿದವರನ್ನ ಹುಡುಕಲು ಸಿಟಿ ರವಿ ಅವರ ಸಮಿತಿ ಅವಶ್ಯಕತೆ ಇಲ್ಲ. ನಾಳೆ ಸರ್ಕಾರ ಶಾಸಕರ ನಿಧಿ ಹಂಚಿಕೆ ಮಾಡುವಾಗ ಯಾವ ಬಿಜೆಪಿ ಶಾಸಕರಿಗೆ ಎಷ್ಟು ಕೋಟಿ ಅನುದಾನ ಸಿಗಲಿದೆ ಎಂಬುದನ್ನ ನೋಡಿದ್ರೆ ಯಾರು ಯಾರ ಜೊತೆ ಕೈ ಜೋಡಿಸಿದ್ದಾರೆ ಎಂಬ ಸತ್ಯ ತಾನಾಗಿ ಹೊರಬರುತ್ತೆ ಅಂತ ಯತ್ನಾಳ್ ಮಾರ್ಮಿಕವಾಗಿ ನೋಡಿದ್ರು. ಅಂದ್ರೆ ಬಿಜೆಪಿ ಅಧ್ಯಕ್ಷ ಆಗಿ ವಿಜೇಂದ್ರ ಮುಂದುವರೆಸಿದ್ರೆ ಸರ್ವನಾಶ ಬಿಜೆಪಿ ಅನ್ನೋದು ಯತ್ನಾಳ್ ಟೀಮ್ ಮತ್ತೆ ವಿಜೇಂದ್ರ ವಿರೋಧಿಗಳ ಮಾತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಹಾಗೆ ಶೆಟ್ಟರು, ಬೊಮ್ಮಾಯಿ, ದೇವೇಗೌಡರು ಎಲ್ಲರ ಹತ್ರ ಹೋದ್ರು. ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ತನ್ನ ಪಾರ್ಟಿ ಎಲ್ಲಾ ನಾಯಕನ ಒಟ್ಟಿಗೆ ಹೋಗಿ ಭೇಟಿ ಮಾಡ್ಕೊಂಡು ಕೈ ಮುಕ್ಕೊಂಡು ಆಗದ್ದಾಗೋಯ್ತು, ಮುಂದೆ ಹೋಗೋಣ ಅಂತ ಹೋಗಿದ್ರೆ ಆಗಿರೋದು. ಆದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಸರಿಸಾಟಿಯಾಗಿ ಪಾರ್ಟಿ ಕಟ್ಟ ಕೆಪಾಸಿಟಿ ವಿಜೇಂದ್ರ ಆಗಾಯ್ತು ಅಂತೆಲ್ಲ ಅನ್ಕೊಂಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ರೀತಿಯ ಚಾಣಕ್ಯ ನೀತಿಯನ್ನ ವಿಜೇಂದ್ರ ಅನುಸರಿಸ್ತಿಲ್ಲ. ಸೊ ಅವೆಲ್ಲ ಇದೆ, ಗೊತ್ತಿಲ್ಲ. ಇವರು ಯತ್ನಾಳ್ ಹೇಳಿಕೆ ನೋಡ್ರೆ ಮತ್ತೆ ನವೆಂಬರ್ ಆದ್ಮೇಲೆ ವಿಜೇಂದ್ರ ಅವರ ಕಂಟಿನ್ಯೂ ಮಾಡ್ತಾರೆ ಅಂತ ಲೆಕ್ಕಾಚಾರ ಇದೆ. ನೋಡ್ಬೇಕೇನಾಗತ್ತೆ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ವಿವಾದ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಸರ್ಕಾರದ ಭೂ ಸಮೀಕ್ಷೆ ಕ್ರಮವನ್ನ ವಿರೋಧಿಸುತ್ತಿರುವ ರೈತರು ಬಿಡದಿ ತಾಲೂಕಿನ ಮಂಡಹಳ್ಳಿ ಗ್ರಾಮದಲ್ಲಿ ಜೆಎಂಸಿ ಸರ್ವೆಗೆ ಬಂದ ಜಿಬಿಡಿಎ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ವೆ ನಡೆಸೋಕೆ ಅವಕಾಶ ನೀಡೋದಿಲ್ಲ ಅಂತ ಪಟ್ಟು ಹಿಡಿದ ರೈತರು ಅಧಿಕಾರಿಗಳ ವಾಹನವನ್ನ ಸುತ್ತುವರೆದು ಪ್ರತಿಭಟನೆ ನಡೆಸಿದರು. ಪರಿಸ್ಥಿತಿ ಉದ್ವಿಗ್ನಗೊಂಡ ವೇಳೆ ಕೆಲವು ರೈತರು, ಮಹಿಳೆಯರು ಪೊರಕೆಯಿಂದ ಅಧಿಕಾರಿಗಳ ವಾಹನಕ್ಕೆ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳದಲ್ಲಿದ್ದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಘಟನೆ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಿದ್ರು. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಬಾರದು ಹಾಗೂ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಅಂತ ಮನವಿ ಮಾಡಿದ್ರು. ಅಲ್ಲದೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ಇನ್ನೊಂದೆಡೆ ಕಳೆದ ಸುಮಾರು 500 ದಿನಗಳಿಂದ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ನಡೀತಿರ್ತಕ್ಕಂಥ ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರೈತರ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಹಳಿ ತಪ್ಪಬಾರದು, ಸರ್ಕಾರದ ಪ್ರಚೋದನೆಗೆ ಒಳಗಾಗದೆ ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸಬೇಕು ಅಂತ ಅವರು ಕರೆ ಕೊಟ್ಟರು. ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ಎಚ್ಚರಿಕೆ ನೀಡಿರ್ತಕ್ಕಂಥ ಕುಮಾರಸ್ವಾಮಿ ಸರ್ಕಾರದ ಒತ್ತಡಕ್ಕೆ ಮಣಿದು ಶಾಂತಿಯುತವಾಗಿ ಪ್ರತಿಭಟಿಸುತ್ತಿರುವ ರೈತರ ವಿರುದ್ಧ ಯಾವುದೇ ದೌರ್ಜನ್ಯ ನಡೆಸಬಾರದು ಅಂತ ಹೇಳಿಕೆಯನ್ನು ಕೊಟ್ಟರು. ರೈತರು ಇಲ್ಲ ಪರಿಹಾರ ಅಮೌಂಟಿನ ಎಕರೆಗೆ ಜಾಸ್ತಿ ಮಾಡ್ಬೇಕಾ, ಬೇರೆ ಏನು ಅಂತ ಮಾತುಕತೆ ಮಾಡಿ ಸರ್ಕಾರ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಕಾರಣ ಆ ಜಾಗದಲ್ಲಿ ಎಕರೆಗೆ 2.5 ಕೋಟಿ ಅಂತ ಹೇಳ್ತಿದ್ದಾರೆ. ಬಟ್ ಆ ಜಾಗದಿಂದ ಮುಂದಕ್ಕೂರು ಎಕರೆಯನ್ನು 4 ಕೋಟಿ 5 ಕೋಟಿ ಬೇರೆಯವ್ರು ಮಾರ್ತಾ ಇದ್ದಾರೆ ರೈತರೇ. ಅಂದ್ರೆ ಲೈಕ್ ಆ ವ್ಯಾಪ್ತಿಯನ್ನು ಹೊರತುಪಡಿಸಿ. ಹಾಗಾಗಿ ಅಲ್ಲೇ ಅಷ್ಟು ರೇಟ್ ಇರ್ಬೇಕಾದ್ರೆ ನಮ್ಮ ಜಮೀನನ್ನು ಯಾಕೆ ಕಡಿಮೆ ಕೊಡಬೇಕು ಅನ್ನೋ ವಿಷಯನೂ ಕೂಡ ರೈತರಲ್ಲಿ ಇರ್ಬೋದೇನೋ. ವ್ಯವಸಾಯದ ಭೂಮಿ ಅನ್ನೋದು ಒಂದು ಭಾಗ ಆದ್ರೆ ಅದರ ಹೊರತಾಗಿ ಮತ್ತೊಂದೇನೋ ಕಾರಣಗಳಿರುತ್ತೆ. ಕೇವಲ ಸಿಂಗಲ್ ರೀಸನ್ ಇರಲ್ಲ. ಅದನ್ನ ಕೇಳುವಂತ ಕೆಲಸನ ಸರ್ಕಾರ ಮಾಡಬೇಕು. ಅಟಕ್ ಬಿದ್ದು ಹೋಗೋದು ಕೂಡ ಒಳ್ಳೇದಲ್ಲ. ಅಟಕ್ ಬಿದ್ದು ಕೂಡ ಮಾಡೋದೇನು ಒಳ್ಳೇದಲ್ಲ. ಬಟ್ ಅವ್ರನ್ನ ಕೇಳಿ ಮತ್ತೊಂದ್ ಕಡೆ ಒಂದೇ ಒಂದು ರೀಸನ್ ಇಲ್ಲ, ಬರೀ ನಾವು ವ್ಯವಸಾಯ ಮಾಡಕ್ ಭೂಮಿ ಇಲ್ಲ ಬಿಡಲ್ಲ ಅನ್ನೋದಷ್ಟೇ ಅಲ್ಲ, ಇನ್ನೇನೋ ಬಲವಾದ ಕಾರಣಗಳಿದೆ. ಅದನ್ನ ಮಾತಾಡುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು, ಮಂತ್ರಿಗಳು, ಸಿಎಂ ಮಾಡಬೇಕು. ಕರ್ನಾಟಕ ರಾಜಕೀಯದಲ್ಲಿ ಈಗ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಶುರುವಾಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ 20 ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡೋಕೆ ಹೈಕಮಾಂಡ್ ಮಟ್ಟದಲ್ಲಿ ಕಸರತ್ತು ತೀವ್ರಗೊಂಡಿದೆ. ಅಂತಿಮ ಪಟ್ಟಿ ಸಿದ್ಧಪಡಿಸಲು ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಜಿ ಪರಮೇಶ್ವರ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜಂಟಿಯಾಗಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬರುವ ಸಾಧ್ಯತೆ ಇರೋದ್ರಿಂದ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು ಈಗಾಗಲೇ ದೆಹಲಿಯತ್ತ ದೌಡಾಯಿಸಲು ಆರಂಭಿಸಿದ್ದಾರೆ. ಈ ಬಾರಿಯ ವಿಸ್ತರಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಭರ್ಜರಿ ಮಾಸ್ಟರ್ ಪ್ಲಾನ್ ಒಂದನ್ನ ಇಡೋಕೆ ಸಿದ್ಧರಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ಅಧ್ಯಕ್ಷ ಗಾದಿಯಲ್ಲೂ ಮುಂದುವರಿಸಲು ಸಿದ್ದು ಹೊಸ ಸೂತ್ರ ರೂಪಿಸಿದ್ದಾರೆ. ಹಿಂದೆ ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡನ್ನೂ ನಿಭಾಯಿಸಿದ ಮಾದರಿಯಲ್ಲೇ ಹರಿಪ್ರಸಾದ್ ಅವರಿಗೂ ಅವಕಾಶ ಕೊಡಬೇಕು ಎಂಬುದು ಸಿದ್ದರಾಮಯ್ಯ ಅವರ ವಾದ. ಇದರ ಹಿಂದೆ ಹಿಂದುಳಿದ ವರ್ಗಗಳ ಮತ್ತು ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರ ಅಡಗಿದೆ. ಆದರೆ ಈ ಬಾರಿ ಸಚಿವರನ್ನ ಆಯ್ಕೆ ಮಾಡುವುದು ಹೈಕಮಾಂಡ್ಗೆ ಅಷ್ಟು ಸುಲಭವಾಗಿಲ್ಲ. ದೆಹಲಿ ನಾಯಕರ ಮುಂದೆ ಪ್ರಮುಖವಾಗಿ 4 ಸವಾಲುಗಳಿವೆ. ಮೊದಲನೇದಾಗಿ ಜಿಲ್ಲಾವಾರು ಸಮಾನ ಪ್ರಾತಿನಿಧ್ಯ ಕೊಡುವುದು, ಎರಡನೇದಾಗಿ ವಿವಿಧ ಸಮುದಾಯಗಳ ಜಾತಿ ಲೆಕ್ಕಾಚಾರವನ್ನ ಬ್ಯಾಲೆನ್ಸ್ ಮಾಡುವುದು, ಮೂರನೆಯದಾಗಿ ಸಂಪುಟದಲ್ಲಿ ಹೊಸ ಮತ್ತು ಯುವ ಮುಖಗಳಿಗೆ ಆದ್ಯತೆ ನೀಡಬೇಕೆಂಬ ರಾಹುಲ್ ಗಾಂಧಿ ಆಶಯವನ್ನ ಈಡೇರಿಸುವುದು ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರಬಲ್ಲ ಸಮರ್ಥರಿಗೆ ಮಣೆ ಹಾಕುವುದು. ಈ 4 ಕಸರತ್ತುಗಳನ್ನ ಎಸಿಸಿ ಹೇಗೆ ನಿಭಾಯಿಸುತ್ತೆ ಎಂಬುದು ಈಗ ತೀವ್ರ ಕುತೂಹಲ ಮೂಡಿಸಿದೆ. ವಿಶೇಷ ಏನೆಂದ್ರೆ ಈ ಮುಂಬರುವ ಸಂಪುಟ ವಿಸ್ತರಣೆಯೇ ಈ ಸರ್ಕಾರದ ಅವಧಿಯ ಬಹುತೇಕ ಕೊನೆಯ ಹಾಗೂ ಪೂರ್ಣ ಪ್ರಮಾಣದ ವಿಸ್ತರಣೆಯಾಗಲಿದೆ. ಒಮ್ಮೆ ಕ್ಯಾಬಿನೆಟ್ ಬಸ್ ಭರ್ತಿ ಆದ್ರೆ ಮುಂದಿನ ದಿನಗಳಲ್ಲಿ ಯಾರನ್ನೂ ಇಳಿಸುವ ಅಥವಾ ಹೊಸದಾಗಿ ಎತ್ತಿಸಿಕೊಳ್ಳುವ ಸಾಹಸಕ್ಕೆ ಹೈಕಮಾಂಡ್ ಕೈ ಹಾಕೋದಿಲ್ಲ. ಹೀಗಾಗಿ ಆಕಾಂಕ್ಷಿ ಶಾಸಕರಲ್ಲಿ ಈ ಸಲ ಮಂತ್ರಿ ಆಗ್ಲೇಬೇಕು ಎನ್ನುವ
ಒಂದು ಡಿಮ್ಯಾಂಡ್ ಮತ್ತೆ ಒತ್ತಡ ಶುರುವಾಗಿದೆ. ಸಿದ್ದರಾಮಯ್ಯ ಅವರ ಮಾಸ್ಟರ್ ಪ್ಲಾನ್ಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಡ್ತಾರಾ, ಯಾರಿಗೆ ಸಿಗಲಿದೆ ಮಂತ್ರಿ ಪಟ್ಟ ಅನ್ನೋ ಕಾದ್ ನೋಡಬೇಕು. 20 ಮಂತ್ರಿ 5 ಜನ ಹೊಸಬ್ರು ಮಂತ್ರಿಗಳಾಗ್ತಾರೆ, ಫಸ್ಟ್ ಟೈಮರು ಸೆಕೆಂಡ್ ಟೈಮರು. ಡಿ.ಕೆ. ಶಿವಕುಮಾರ್ ಇನ್ನು 15 ಮಂದಿಯಲ್ಲಿ ಸೀನಿಯರ್ಸ್ ಯಾರೋ ಅವಕಾಶ ಆಗುತ್ತೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಯಾರಿನೋ ಒಬ್ರು ಮಂತ್ರಿ ಆಗಿಲ್ಲ. ಮೈಸೂರಲ್ಲಿ ಯತೀಂದ್ರ ಬಿಟ್ರೆ ಯತೀಂದ್ರ ಇಂದ ಏನೋ ಆಗ್ಬಿಡುತ್ತೆ ದೊಡ್ಡದು ಅಂತ ಇಲ್ಲ. ಯತೀಂದ್ರ ಓಟ್ ಹಾಕ್ಸ್ಕೊಳ್ಳೆ, ಅವ್ರ ಅಪ್ಪನ ಹೆಸರೇ ಗೆಲ್ಬೇಕು ಯತೀಂದ್ರ. ಇನ್ನು ತಾನು ಇನ್ನೊಂದ್ ಕಡೆ ಹೋಗ್ಬಿಟ್ಟು ಓಟ್ ಹಾಕ್ಸೋ ಕೆಪಾಸಿಟಿ ಯತೀಂದ್ರ ಅವ್ರಿಗಿಲ್ಲ. ಚಾಮರಾಜನಗರಕ್ಕೆ ಮಂತ್ರಿ ಇಲ್ಲ, ಕೊಡಗು 2 ಕ್ಷೇತ್ರ ಅಲ್ಲಿಲ್ಲ, ಹಾಸನದಲ್ಲಿ ಮಂತ್ರಿ ಇಲ್ಲ, ಗ್ರಾಮಾಂತರ ಡಿ.ಕೆ, ದಕ್ಷಿಣದಲ್ಲಿ ಡಿ.ಕೆನೇ ಸಿಎಂ ಇದ್ದಾರೆ. ಹಾಗಾಗಿ ಅಲ್ಲಿ ಮಾಗಡಿ ಬಾಲಕೃಷ್ಣ ಆಸ್ಪಿರೆಂಟ್ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ವರ್ ಮಂತ್ರಿ ಇದ್ದಾರೆ, ಆ ಜಿಲ್ಲೆಗೆ ಇನ್ನೊಂದು ಕೊಡಬೇಕು. ಮುನಿಯಪ್ಪ ದೇವನಹಳ್ಳಿ ಗ್ರಾಮಾಂತರದಿಂದ ಆಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಒಂದು ಬೇಕು, ಕೋಲಾರಕ್ಕೆ ಬೇಕು. ಸೊ ಹಿಂಗೆ ಮುಂದೆ ಹೋಗ್ತಾ ಬೇರೆ ಬೇರೆ ಜಿಲ್ಲೆಗಳು ಇದೆ. ಕಾದರ್ ಆಗ್ಲೇ ದಕ್ಷಿಣ ಕನ್ನಡ ಆಗಿದ್ದಾರೆ. ಉಡುಪಿಲಿ ಕಾಂಗ್ರೆಸ್ MLA-ಗಳೇ ಇಲ್ಲ. ಉತ್ತರ ಕನ್ನಡದಲ್ಲಿ ಅಲ್ಲಿ ದೇಶಪಾಂಡೆ ಅವರು ಇದ್ದಾರೆ. ಧಾರವಾಡದಲ್ಲಿ ಇನ್ನು ಸಂತೋಷ್ ಲಾಡು ಲೆಕ್ಕಾಚಾರ, ಹಾವೇರಿನಲ್ಲಿ ಶ್ರೀನಿವಾಸ್ ಮನೆ ಲೆಕ್ಕಾಚಾರ, ದಾವಣಗೆರೆಯಲ್ಲಿ ಕೂಡ ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ ನೋಡ್ಬೇಕು. ಈಗ ವಿಜಯಪುರದಲ್ಲಿ MB ಪಾಟೀಲ್ ಮಂತ್ರಿ ಮಾಡಿದ್ದಾರೆ, ಅಲ್ಲಿ ಶಿವಾನಂದ ಪಾಟೀಲ್ ಕೊಟ್ಟಿಲ್ಲ, ಯಶವಂತರಾಯಗೌಡ ಪಾಟೀಲ್ ನಿರೀಕ್ಷೆಯಲ್ಲಿದ್ದಾರೆ. ಬಟ್ MB ಪಾಟೀಲ್ ವೋಟ್ ಹಾಕ್ಸೋ ಕೆಪಾಸಿಟಿ ಇದೆಯಾ? ಇಲ್ಲ. ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯದ ನಾಯಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಅವರು. ಅವ್ರಿಗೆ ಆ ಕೆಪಾಸಿಟಿ ಈಶ್ವರ್ ಖಂಡ್ರೆಗಿದೆ. ಒಂದು ಪಕ್ಷ ಶಿವಾನಂದ ಪಾಟೀಲ್ ಏನೋ ಮಾಡ್ತಾರೆ, ಅದು MB ಪಾಟೀಲ್ ಮಂತ್ರಿ ಆಗಿದ್ದಾರೆ ಬಿಕಾಸ್ ಆಫ್ ಹೈಕಮಾಂಡ್ ಕೋಟ ಮತ್ತೊಂದು ಕೋಟ ಏನೋ ಆಗಿದ್ದಾರೆ. ಬಾಗಲಕೋಟೆಗೆ ಬೇಕು, ವಿಜಯಾನಂದ ಕಾಶಂಬ್ರು ಕೇಳ್ತಾವ್ರೆ, ಜಟಿ ಪಾಟೀಲ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಬಹಳ ಟಫ್ ಇದೆ ಇದನ್ನ ಹ್ಯಾಂಡಲ್ ಮಾಡಕ್ಕೆ. ಇನ್ನು ಬೆಂಗಳೂರಲ್ಲಿ ಕೃಷ್ಣಪ್ಪ ಅವರು, ವಿಜಯನಗರ ಕೃಷ್ಣಪ್ಪ ಅವ್ರದ್ದು ಲೆಕ್ಕಾಚಾರ ಇದೆ. ಇನ್ ಜಮೀರ್ ಅಹಮದ್ ಕೊಟ್ಟಿಲ್ಲ, 20-30 ಕ್ಷೇತ್ರ ನೆಕ್ಸ್ಟ್ ಎಲೆಕ್ಷನ್ ಡಮಾರು. ಜಮೀರ್ ಅಹಮದ್ ಖಾನ್ ಕೊಡಬೇಕು. ಅದೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳಾಗಿ ಉಳಿದಿದೆ, ನೋಡೋಣ. ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಆಗಲಿದೆ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಖರ್ಗೆ ಅವರು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಆದಷ್ಟು ಶೀಘ್ರವಾಗಿ ಸಂಪುಟ ವಿಸ್ತರಣೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ದೆಹಲಿಗೆ ಬಂದಿದ್ದಾರೆ, ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇತ್ತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಕಾಂಕ್ಷಿಗಳು ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಮುಂದುವರೆಸಿದ್ದಾರೆ. ಸಚಿವಾಕಾಂಕ್ಷಿ ಶಾಸಕ ಅಶೋಕ್ ಪಟ್ಟಣ್, ಶಾಸಕರಾದ ರಾಜೇಗೌಡ, ಶಿವಲಿಂಗೇಗೌಡರು ಆಗಮಿಸಿ ಲಾಬಿ ನಡೆಸಿದರು. ಇನ್ನು ಗೃಹ ಸಚಿವ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಮಾತನಾಡಿ, ಆಗಸ್ಟ್ 6ರಂದು ಅಧಿವೇಶನ ಕರೆಯುತ್ತಿದ್ದೇನೆ, ನನ್ನನ್ನು ದೆಹಲಿಗೆ 3-4 ದಿನದಲ್ಲಿ ಕರೀತಾರೆ, ಆಗ ಹೋಗ್ತೇನೆ ಅಂತ ತಿಳಿಸಿದರು. ಸಂಪುಟ ವಿಸ್ತರಣೆ ಆಗುತ್ತದೆ, ವಿಸ್ತರಣೆ ಬಗ್ಗೆ ಮಾತನಾಡ್ತೇನೆ, ಅದಕ್ಕೂ ಮುಂಚೆ ದೆಹಲಿಗೆ ಹೋಗ್ತೇನೆ, ನಾನು ಆಗಸ್ಟ್ 6ನೇ ತಾರೀಕು ಅಸೆಂಬ್ಲಿ ಕರೀತಿದ್ದೇನೆ, ಟೈಮ್ ಕೊಟ್ಟಾಗ ಬಂದು ದಿನ ಮುಂಚೆ ಹೋಗಿ ಬರ್ತೇನೆ, ನನಗೆ ಸ್ವಲ್ಪ ಕೆಲಸ ಇದೆ, ಇದಾದ್ಮೇಲೆ ನನಗೆ 3-4 ದಿನ ಡೇಟ್ ಕೊಡ್ತಾರೆ, ಕೊಟ್ಟಾಗ ಹೋಗಿ ಬರ್ತೀನಿ ಅಂತ ಹೇಳಿದಾರೆ. ಅಂದ್ರೆ ಹೈಕಮಾಂಡ್ ನಾನ್ ರೆಡಿ ಇದೀನಿ, ಅವ್ರು ಕರೆದಾಗ ಹೋಗ್ತೀನಿ, ಹೇಳದವ್ರು ಮಾಡ್ತೀನಿ ಅಂತಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಯ್ತು, ಆಗವ್ರೆ. ಇನ್ನು ಉಳಿದವ್ರು ಕರ್ಕೊಂಡು ಏನಾಗಬೇಕು ಅವ್ರಿಗೆ? ಆದ್ರೆ ಕ್ಯಾಬಿನೆಟ್ ಬೇಕಲ್ಲ, ಕಂಪ್ಲೀಟ್ ಬರ್ದಿ ಮಾಡ್ಬೇಕು. ಬರೀ ಖಾಲಿ ಬಸ್ ಕೊಡ್ಸೋದು ಏನಾಗುತ್ತೆ? ಆಮೇಲೆ ನೆಕ್ಸ್ಟ್ ಹೊಸ ಗವರ್ನಮೆಂಟ್ ಬಂದಾಗ ಇವರೇ ಬಂದ್ರೆ ಓಕೆ. ಈ ಬೇರೆಯವ್ರು ಬಂದಾಗ ತಳಪ 2 ತಿಂಗಳು ಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ ಅವ್ರನ್ನ ಮಂತ್ರಿ ಮಾಡೋಣ ಅಂತ ಮಾಡ್ತಾರೆ, ಮಾಡಲ್ಲ. ಹೊಸ ಪಟೇಲ್ ಅವ್ರು ಮಾಡ್ಕೋತಾರೆ. ಬೇಗ ಫಿಲ್ ಮಾಡ್ಬೇಕು, ಕೆಲಸ ನಡಿಬೇಕಲ್ಲ. ಇಂದಿನಿಂದ 3-4 ದಿನ ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಿದ್ದೇನೆ. ಇದು ಸಂಘಟನಾತ್ಮಕವಾದ ಪ್ರವಾಸ. ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಪ್ರವಾಸವನ್ನ ಕೈಗೊಂಡಿದ್ದೇವೆ. ರಾಜ್ಯ ಮತ್ತು ಜಿಲ್ಲೆಯ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಲಿದ್ದೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದರು. ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆಯ ಕೊರತೆಯಾಗಿದೆ. ಬೀದರ್ನಲ್ಲಿ 3 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯ ಅಭಾವದಿಂದ ಬಿತ್ತನೆ ಮಾಡದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೋಯಾ, ಸೂರ್ಯಕಾಂತಿ, ಹತ್ತಿ ಬಿತ್ತನೆ ಮಾಡದೆ ಸಂಕಷ್ಟದಲ್ಲಿದ್ದಾರೆ ರೈತರು ಅಂತ ವಿಜಯೇಂದ್ರ ಹೇಳಿದರು. ಸಿಎಂ ಡಿ.ಕೆ. ಶಿವಕುಮಾರ್ ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ರೈತರ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡಬೇಕು. ಈ ಸರ್ಕಾರ ರೈತರ ಬರಗಾಲದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕು ಅಂತ ಅವರಿಗೆ ಮನವಿ ಮಾಡ್ತೀನಿ ಅಂತ ಹೇಳಿದರು. ಸಿಎಂ ಡಿ.ಕೆ. ಶಿವಕುಮಾರ್ ನೂತನ ಅನುಭವ ಮಂಟಪಕ್ಕೆ ಭೇಟಿ ಕೊಟ್ಟರು. ಮಾಜಿ ಸಿಎಂ BSY ಅವರು 500 ಕೋಟಿಯ ರೂಪುರೇಷೆ ಹಾಕಿದ ತಕ್ಷಣ 200 ಕೋಟಿ ಬಿಡುಗಡೆ ಮಾಡಿದ್ರು. ಯಾಕೋ ಏನೋ ಕಳೆದ 3 ವರ್ಷದಲ್ಲಿ ಅನುಭವ ಮಂಟಪದ ಕಾಮಗಾರಿ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ. ಈಗ ಸಿಎಂ ಭೇಟಿ ನೀಡಿದ್ದು ತಕ್ಷಣ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಬೀದರ್ ಜಿಲ್ಲೆಯ ಬಿಜೆಪಿಯಲ್ಲಿ ಸಮಸ್ಯೆ ಇದ್ರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೇನೆ, ಏನಾದ್ರೂ ಸಮಸ್ಯೆಗಳಿದ್ರೆ ಬಗೆಹರಿಸ್ತೇನೆ. ನಮ್ಮ ಶಾಸಕರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಮಾತಿಲ್ಲ. ರೈತರ ಸಂಕಷ್ಟದ ಬಗ್ಗೆ ಏನ್ ಪರಿಹಾರ ಮಾಡಬೇಕು ಎಲ್ಲ ಚರ್ಚೆ ಮಾಡ್ತೇವೆ ಅಂತ BY ವಿಜಯೇಂದ್ರ ಹೇಳಿದ್ರು. ವಿಜಯೇಂದ್ರ ಆಕ್ಟಿವ್ ಆಗಿ ಅವರೇನು ಓಡಾಡ್ತಾವ್ರ ಭಾಗದಲ್ಲಿ, ನೋಡ್ಬೇಕೇನಾಗುತ್ತೆ ಅಂತ. ಬೀದರ್ ಅತಿ ಹೆಚ್ಚು ಬಿಜೆಪಿ ಶಾಸಕರು ಗೆದ್ದಿದ್ದಾರೆ. ಬೀದರ್ ಸೌತ್ ಅಲ್ಲಿ ಶೈಲೇಂದ್ರ ಬೆಲ್ದಾಳೆ, ಔರಾದಲ್ಲಿ ಪ್ರಭು ಚವ್ಹಾಣ್, ಸೊ ಅದಾದ್ಮೇಲೆ ಸಿದ್ದು ಪಾಟೀಲ್ ಗೆದ್ದವ್ರೆ,
ರಾಜಶೇಖರ್ ಪಾಟೀಲ್ ಅಪೋಸಿಟ್. ಹಾಗಾಗಿ ಬಿಜೆಪಿ ಶಾಸಕರು ಅತಿ ಹೆಚ್ಚಾಗಿ ಆ ಜಿಲ್ಲೆಯಲ್ಲಿ ಗೆದ್ದಿದ್ರು. ಕಳೆದ ಬಾರಿ ಎಲ್ಲಾ ಕಡೆ ಮಕಡೆ ಮಲಗಿದ್ರು, ಬೀದರ್ ಜನ ಅವರ ಕೈ ಹಿಡಿದಿದ್ರು. ಹಾಗಾಗಿ ಆ ಕಡೆ ಹೋಗಿದ್ದಾರೆ. ದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ 3 ಪ್ರಮುಖ ವಿಚಾರಗಳು ರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿವೆ. ಆದರೆ ಈ ಬೆಳವಣಿಗೆಗಳನ್ನ ರಾಜಕೀಯವಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ವಿಫಲವಾಗಿದೆ ಎಂಬ ವಿಶ್ಲೇಷಣೆಗಳು ಕೇಳಿಬರುತ್ತಿವೆ. ವಿಶೇಷವಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರುವ ಸಂದರ್ಭದಲ್ಲೇ ಈ ಬೆಳವಣಿಗೆಗಳು ನಡೆದಿರೋದು ಮೈತ್ರಿಕೂಟದ ರಾಜಕೀಯ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಿದೆ ಎನ್ನಲಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಒಗ್ಗಟ್ಟಿನ ಹೋರಾಟದ ಕೊರತೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗ್ತಿದೆ. ಮೊದಲನೇದಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶಾದ್ಯಂತ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆಕ್ರೋಶಕ್ಕೆ ಕಾರಣವಾಯಿತು. ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಪರಿಣಾಮಕಾರಿಯಾಗಿ ಹೋರಾಟ ರೂಪಿಸಲು ಸಾಧ್ಯವಾಗಲಿಲ್ಲ ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಎರಡನೇದಾಗಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆ ಕುರಿತು ವಾಹನಗಳ ಕಾರ್ಯಕ್ಷಮತೆ ಬಗ್ಗೆ ಸಾರ್ವಜನಿಕರಲ್ಲಿ ಮೂಡಿರತಕ್ಕಂಥ ಆತಂಕವೂ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಸಂಘಟಿಸುವಲ್ಲಿ ವಿಪಕ್ಷಗಳು ನಿರೀಕ್ಷಿತ ಮಟ್ಟದ ಹೋರಾಟ ನಡೆಸಲಿಲ್ಲ ಎಂಬ ವಿಶ್ಲೇಷಣೆಗಳಿವೆ. ಮೂರನೇದಾಗಿ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರು. ಈ ವಿಷಯವನ್ನ ರಾಜಕೀಯವಾಗಿ ಮುಂದುವರಿಸುವಲ್ಲಿ ಇಂಡಿಯಾ ಮೈತ್ರಿಕೂಟ ಪರಿಣಾಮಕಾರಿಯಾಗಿ ಒತ್ತಡ ನಿರ್ಮಿಸಲು ವಿಫಲವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಾರೆ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ, ಅಪೋಸಿಷನ್ ವೀಕ್ ಅನ್ನೋದು ಯಾವಾಗ್ಲೂ ನಾನು ಹೇಳ್ತಿರ್ತೀನಿ. ಅದೇ ಕತೆ. ಮೋದಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಅಪೋಸಿಷನ್ ವೀಕ್. ಪ್ರಬಲ ವಿಪಕ್ಷ ಯಾವ ಕೆಲಸ ಮಾಡುತ್ತೆ ಆಗ ಆಡಳಿತ ಪಕ್ಷಕ್ಕೆ ಇಕ್ಕಟ್ಟಿರುತ್ತೆ. ಸೊ ಅದು ಯಾವುದನ್ನು ಕೂಡ ಇಂಡಿಯಾ ಮೈತ್ರಿಕೂಟ ಮಾಡ್ತಿಲ್ಲ. ಯಾಕಂದ್ರೆ ಜಾಸ್ತಿ ರಾಹುಲ್ ಗಾಂಧಿ ಇಂಡಿಯಾಗಿಂತ ವಿದೇಶದಲ್ಲಿ ಇರ್ತಾರೆ. ದೊಡ್ಡ ಸಮಸ್ಯೆ. ಮಹಿಳಾ ಮೀಸಲಾತಿ ಮಸೂದೆಯನ್ನ ಈ ಬಾರಿ ಯಾವುದೇ ಅಡೆತಡೆ ಇಲ್ಲದೆ ಅಂಗೀಕರಿಸಲು ಮೋದಿ ಸರ್ಕಾರ ಭರ್ಜರಿ ರಾಜಕೀಯ ಕಸರತ್ತನ್ನು ಆರಂಭಿಸಿದೆ. 2/3 ಬಹುಮತ ಖಚಿತಪಡಿಸಿಕೊಳ್ಳಲು ಬಿಜೆಪಿ ಈಗ ಪ್ರತಿಪಕ್ಷಗಳ ಬೆಂಬಲ ಮತ್ತು ಮತದಾನದಿಂದ ದೂರ ಉಳಿಯುವ ತಂತ್ರಕ್ಕೆ ಒತ್ತು ಕೊಟ್ಟಿದೆ. ಜುಲೈ 20ರಿಂದ ಆರಂಭವಾಗತಕ್ಕಂಥ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಹಾಗೂ ಲೋಕಸಭೆ ಕ್ಷೇತ್ರಗಳ ಪುನರ್ವಿಂಗಡಣೆ ಸಂಬಂಧ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಮತ್ತೆ ಮಂಡಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಕಳೆದ ಏಪ್ರಿಲ್ನಲ್ಲಿ ಇದೇ ಮಸೂದೆ ಲೋಕಸಭೆಯಲ್ಲಿ ಅಗತ್ಯವಾದ 3/2 ಬಹುಮತ ಸಿಗದೆ ಸೋತಿತ್ತು. ಈ ಬಾರಿ ಮಸೂದೆ ಮಂಡಿಸುವ ಮೊದಲು ಬೇಕಾದಷ್ಟು ಸಂಖ್ಯಾಬಲ ಖಚಿತಪಡಿಸಿಕೊಳ್ಳಲು ಬಿಜೆಪಿ ಪ್ರಯತ್ನ ನಡೆಸುತ್ತದೆ. ಈ ಹಿನ್ನೆಲೆಯಲ್ಲಿ ಡಿಎಂಕೆ, ಎನ್ಸಿಪಿ ಸೇರಿದಂತೆ ಹಲವು ಪ್ರಾದೇಶಿಕ ಪಕ್ಷಗಳೊಂದಿಗೆ ಬಿಜೆಪಿ ಮಾತುಕತೆ ನಡೆಸಿದೆ. ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಇದಕ್ಕೆ 3/2 ಬಹುಮತ ಬಂದ್ರೆ ಆ ಬಿಲ್ಗಳು ಪಾಸ್ ಆಗ್ತವೆ. ಅವ್ರದ್ದೇನು ಹೇಳ್ತಿರೋದು ಅಂತಂದ್ರೆ, ಉದಾಹರಣೆಗೆ 50% ಸೀಟ್ನ ರೈಸ್ ಮಾಡ್ತೀವಿ ಅಂತ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಬರುತ್ತೆ. 50% ಅಂದ್ರೆ 14 ಜಾಸ್ತಿ ಆಗುತ್ತೆ, 42 ಸೀಟ್ ಆಗುತ್ತೆ. ಸೊ ಅದನ್ನ ತಂದು ಮೀಸಲಾತಿ ತರ್ತಾರೆ. 33% ಅಂತಂದ್ರೆ 42ರಲ್ಲಿ 4/3 ಒಂದು 13ರಿಂದ 14 ಸೀಟು ಮಹಿಳೆಯರಿಗೆ ಮೀಸಲು ರಿಸರ್ವ್ ಆಗುತ್ತೆ ಕಂಟೆಸ್ಟ್ ಮಾಡ್ಲಿಕ್ಕೆ, ಒಂದು 15 ಸೀಟ್ವರೆಗೂ. 15 ಸೀಟ್ ಹಂಗಾದಾಗ 42ರಲ್ಲಿ 15 ಆದ್ರೆ ಹೆಚ್ಚು ಕಮ್ಮಿ ನಿಮ್ಗೆ ಇನ್ನೂ 22, 23 ಸೀಟು, 27, 28 ಸೀಟು ಗಂಡು ಮಕ್ಕಳಿಗೆ ಕಂಟೆಸ್ಟ್ ಮಾಡಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಹೆಚ್ಚು ಕಮ್ಮಿ ಸರ್ ಪಾಸ್ ಮಾಡ್ಕೋತಾರೆ, ಬಿಡಲ್ಲ ಇವರು ಬಿಜೆಪಿಯವರು. ಕೊಯಮತ್ತೂರಿನ ಪೊಲ್ಲಚ್ಚಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಕೆ ಅಣ್ಣಾಮಲೈ ಹಿಂದೂ ಧರ್ಮದ ಮೂಲ ಮೌಲ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನಿಜವಾದ ಹಿಂದೂ ಎಲ್ಲರನ್ನ ಸಮಾನವಾಗಿ ಕಾಣ್ತಾನೆ. ಮನೆಯಿಂದ ಹೊರಬರುವಾಗ ಜಾತಿ ಮತ್ತು ಧರ್ಮವನ್ನ ಮನೆಯಲ್ಲೇ ಬಿಟ್ಟು ಬರಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಧರ್ಮವನ್ನ ಪ್ರದರ್ಶಿಸುವ ಅಗತ್ಯವಿಲ್ಲ ಅಂತ ಅವರು ಹೇಳಿದರು. ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆ ಬೆಳೆಸುವವರು ಅಥವಾ ಜಾತಿ ಧರ್ಮದ ಆಧಾರದಲ್ಲಿ ಜನರನ್ನ ವಿಭಜಿಸುವವರು ನಿಜವಾದ ಹಿಂದೂ ಆಗಲು ಸಾಧ್ಯವಿಲ್ಲ ಅಂತ ಅಣ್ಣಾಮಲೈ ಅಭಿಪ್ರಾಯಪಟ್ಟರು. ಇದೇ ವೇಳೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದಂತ ಅವರು, ಈ ವರ್ಷದ ವಿಧಾನಸಭೆ ಚುನಾವಣೆ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಗಿದೆ. ಮುಂದಿನ 2031ರ ಚುನಾವಣೆಯಲ್ಲಿ ಇನ್ನಷ್ಟು ಮಹತ್ವದ ಬದಲಾವಣೆಗಳು ನಡೆಯಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇತ್ತೀಚೆಗಷ್ಟೇ ಬಿಜೆಪಿ ತೊರೆದಿರತಕ್ಕಂಥ ಅಣ್ಣಾಮಲೈ ತಮ್ಮದೇ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ಚಿಂತನೆಯಲ್ಲಿದ್ದಾರೆ. ಈಗ ಒಂದು ರಾಜಕೀಯ ಮೂವ್ಮೆಂಟ್ ಅಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಣ್ಣಾಮಲೈ ಜನಬೆಂಬಲವನ್ನ ಗಳಿಸಿದ್ದಾರೆ. ಸೊ ಹಾಗಾಗಿ ವಿಜಯ್ಗೆ ಪರ್ಯಾಯವಾಗಿ, ಟಿವಿಕೆಗೆ ಪರ್ಯಾಯವಾಗಿ ಒಂದು ನಿಲ್ಲುವಂತ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ನೇಪಾಳದಲ್ಲಿ ಪತಾವೋ ಸಂಸ್ಥೆಯ 25 ವರ್ಷದ ಚಾಲಕ ಗಣೇಶ್ ನೇಪಾಳಿ ಆತ್ಮಹತ್ಯೆ ಪ್ರಕರಣ ಭಾರಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದು, ಪ್ರಧಾನಿ ವಾಲೆನ್ ಶಾ ನೇತೃತ್ವದ ಸರ್ಕಾರದ ವಿರುದ್ಧ ಜೆನ್ಜಿ ಯುವಕರು ಬೀದಿಗಿಳಿದಿದ್ದಾರೆ. ಕಳೆದ ವರ್ಷ ಯುವಕರ ಪ್ರತಿಭಟನೆಗಳಿಂದಲೇ ಆಗಿನ ಪ್ರಧಾನಿ ಕೆಪಿ ಶರ್ಮಾ ಓಲಿ ಸರ್ಕಾರ ಪತನಗೊಂಡಿತ್ತು. ಆ ಪ್ರತಿಭಟನೆಗಳಿಗೆ ಬೆಂಬಲ ನೀಡಿದ್ದ ವಾಲೆನ್ ಶಾ ಸರ್ಕಾರ ಈಗ ಅದೇ ಯುವ ಸಮುದಾಯದ ಆಕ್ರೋಶವನ್ನು ಎದುರಿಸ್ತಾ ಇದೆ. ಯುವ ಜನರ ಬೆಂಬಲದೊಂದಿಗೆ ಅಧಿಕಾರಕ್ಕೇರಿದ್ದ ವಾಲೆನ್ ಶಾ ಸರ್ಕಾರಕ್ಕೆ ಇದು ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ದೊಡ್ಡ ರಾಜಕೀಯ ಸವಾಲಾಗಿ ಪರಿಣಮಿಸಿದೆ. 3 ತಿಂಗಳ ಹಿಂದಷ್ಟೇ ಅಧಿಕಾರಕ್ಕೆ ಬಂದ ಸರ್ಕಾರ ಸಂಚಾರ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು, ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಭಾರಿ ದಂಡ ವಿಧಿಸುವ ಪ್ರಸ್ತಾವನೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಈ ನಡುವೆ ಭಾನುವಾರ 106 ಯುವಕರು ಕಠ್ಮಂಡುವಿನ ಸಿಂಹ ದರ್ಬಾರ್ ಆಡಳಿತ ಸಂಕೀರ್ಣದ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದಿಂದ ಉತ್ತರದಾಯಿತ್ವ, ಪಾರದರ್ಶಕ ತನಿಖೆ ಹಾಗೂ ನ್ಯಾಯಯುತ ಕ್ರಮಕ್ಕೆ ಆಗ್ರಹಿಸಿದರು. ಈ ಪ್ರತಿಭಟನೆಗೆ ಕಾರಣವಾದ ಘಟನೆ ಏನು ಅಂತ ನೋಡಿದ್ರೆ, ಪತಾವೋ ಚಾಲಕರಾಗಿ ಕೆಲಸ ಮಾಡುತ್ತಿದ್ದ
25 ವರ್ಷದ ಗಣೇಶ್ ನೇಪಾಳಿ ಕಠ್ಮಂಡುವಿನ ತ್ರಿಪುರೇಶ್ವರ್ನಲ್ಲಿರ್ತಕ್ಕಂಥ ಪಾಸ್ಪೋರ್ಟ್ ಇಲಾಖೆ ಕಚೇರಿ ಎದುರು ಮುಂದಿನ ಬುಕ್ಕಿಂಗ್ ಆಗಿ ಕಾಯ್ತಿದ್ದ ವೇಳೆ ತಮ್ಮ ಬೈಕ್ ಅನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ರು. ಈ ವೇಳೆ ನಗರ ಪಾಲಿಕೆಯ ಪೊಲೀಸರು ಬೈಕ್ ತೆರವುಗೊಳಿಸುವಂತೆ ಸೂಚಿಸಿದ್ದು, ಮಾತಿನ ಚಕಮಕಿ ನಡೆದ ಬಳಿಕ ವಾಹನಕ್ಕೆ ವೀಲ್ ಲಾಕ್ ಹಾಕಿ 1000 ನೇಪಾಳಿ ರೂಪಾಯಿ ದಂಡ ವಿಧಿಸಿದರು. ಸುಮಾರು 2 ಗಂಟೆಗಳ ಕಾಲ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ ಬಳಿಕ ಗಣೇಶ್ ಬೈಕ್ನಲ್ಲಿದ್ದ ಪೆಟ್ರೋಲ್ ಅನ್ನು ತನ್ನ ಮೇಲೆ ಸುರಿದು ಬೆಂಕಿ ಹಚ್ಚಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ಕೂಡಲೇ ಬೆಂಕಿ ನಂದಿಸಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ತೀವ್ರ ಸುಟ್ಟ ಗಾಯಗಳಿಂದ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಈ ಘಟನೆಯ ಬಳಿಕ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಬೆಂಬಲಿಗರು ವೀರ್ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ಪ್ರಕರಣದ ಕುರಿತು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ ಮಾಡಿದರು. ಸಂಚಾರ ನಿಯಮ, ಬಿಲ್, ಆ ದಂಡದ ಮೊತ್ತ ಇವೆಲ್ಲವೂ ಯಾವ ರೀತಿ ಟ್ರಿಗರ್ ಮಾಡುತ್ತೆ ಅಂತ ನಿಲ್ಲಿಸಿದಾಗ ಫೈನ್ ಹಾಕಿದ್ದಾರೆ. ಆ ಫೈನ್ ಕಟ್ಟೋ ವಿಷಯಕ್ಕೆ ಸಂಘರ್ಷ ಆಗಿದೆ. ಆ ಸಂಘರ್ಷದ ವೇಳೆ ಆತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಪೆಟ್ರೋಲ್ ಸುರ್ಕೊಂಡು. ಅಂದ್ರೆ ಈಗಾಗಲೇ ಸರ್ಕಾರದ ದುಬಾರಿ ಏನು ದಂಡ ವಿಧಿಸೋಕೆ ಆಕ್ರೋಶ ಇತ್ತು, ಅದಕ್ಕಿನ್ನಷ್ಟು ಇದು ತುಪ್ಪ ಸುರಿದಂಗಾಯ್ತು. ಇಷ್ಟೇ, ಜನಪರವಾದ ಆಡಳಿತ ಕೊಟ್ರೆ ಯಾರು ಬೇಕಾದ್ರೂ ಉಳಿತಾರೆ. ನಾವು ಬಂದು ಹೆಂಗ್ ಬೇಕಾದ್ರೂ ಮಾಡ್ತೀವಿ, ಸರ್ವಾಧಿಕಾರಿ ಧೋರಣೆ ತೋರ್ತೀವಿ ಅಂತಂದ್ರೆ ಅದೆಂತ ಕ್ರಾಂತಿಯಾಗಿ ಬಂದಿರೋ ಅವರೆಲ್ಲ ಮನೆಗೆ ಹೋಗ್ತಾರೆ. ನೋಡ್ಬೇಕು, ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಹಾಗೆ 2 ಪ್ರಶ್ನೆ. ಯತ್ನಾಳ್ ಹೇಳುವಂತೆ ನವೆಂಬರ್ ಅಲ್ಲಿ ವಿಜೇಂದ್ರ ಮುಂದುವರೆದ್ರೆ ಬಿಜೆಪಿ ಸರ್ವನಾಶ ಅಂತ ಹೇಳಿದ್ದಾರೆ. ಹೌದಾ? ವಿಜೇಂದ್ರ ಕಂಟಿನ್ಯೂ ಆದ್ರೆ ಉದ್ಧಾರ ಆಗತ್ತ ಪಾರ್ಟಿ, ಇಲ್ಲ ಸರ್ವನಾಶ ಆಗತ್ತೆ? ಯತ್ನಾಳ್ ಹೇಳ್ತಾರೆ. ಕಾಮೆಂಟ್ ಮಾಡಬಹುದು. ಅಂಡ್ ರಾಮ ಮಂದಿರ ದೇಣಿಗೆ ವಿಚಾರ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ಸೇರ್ಲಿಕ್ಕೆ ಇರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಯಾರು ನಿಮ್ಮ ಪ್ರಕಾರ ಕಾಂಗ್ರೆಸ್ ಅಲ್ಲಿ MLA ಗಳು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.